ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೊಂದು ಆಶೀರ್ವಾದದ ದಿನ, ಒಂದು ಅದ್ಭುತದ ದಿನ. ಈ ದಿನ ನಿಮಗೊಂದು ಅದ್ಭುತ ಅವಶ್ಯವಾಗಿದೆ. ಒಂದು ವ್ಯಾಧಿ ನಿಮ್ಮನ್ನು ಬಾಧಿಸಿದೆಯಾ? ಒಂದು ಬಲಹೀನತೆ ನಿಮ್ಮನ್ನು ಬಾಧಿಸಿದೆಯಾ? ನಿಮ್ಮ ಮನೆಯಲ್ಲಿ ಯಾರೋ ಅಸ್ವಸ್ಥರಾಗಿರುವುದರಿಂದ ಕಳವಳದಲ್ಲಿ ಇದ್ದೀರಾ? ಅಥವಾ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸಿದೆಯಾ? ಏನೇ ಆಗಿದ್ದರೂ ಪರವಾಗಿಲ್ಲ. ಅದ್ಭುತ ಮಾಡುವಂಥ ದೇವರು ಇರುವಾಗ ಇದನ್ನೆಲ್ಲ ದಾಟಿ ಹೋಗಬಹುದು. ಅದ್ಭುತಗಳು ನಡೆಯುತ್ತವೆ. ಇಂದು ದೇವರು ನಿಮಗೊಂದು ಮಾತನ್ನು ಕೊಡುತ್ತಾರೆ. ಏನು ಮಾತು ಗೊತ್ತಾ? ಇತ್ತೀಚೆಗೆ ಒಬ್ಬ ಸಹೋದರ ಬಂದೊಂದು ಸಾಕ್ಷಿ ಹೇಳಿದರು. ಚೆನ್ನೈಗೆ ಸೇರಿದಂಥ ಒಬ್ಬ ಸಹೋದರ, ಒಬ್ಬ ಕ್ರೈಸ್ತ ಸಹೋದರ ಒಂದು ಅಂಗಡಿಯನ್ನಿಟ್ಟುಕೊಂಡು ವ್ಯಾಪಾರ ಮಾಡುತ್ತಾ ಇದ್ದಾರೆ. 8 ವರ್ಷಗಳಾಗಿ ಅವರ ಮೊಣಕಾಲಿನಲ್ಲಿ ಒಂದು ಸಮಸ್ಯೆ ಇತ್ತು. ಆ ಮೊಣಕಾಲಿನಲ್ಲಿ 24 ಗಂಟೆಗಳು ಕೂಡ ನೋವು ಇದ್ದೇ ಇರುವುದಂತೆ. ಅದರಿಂದ ಅವರಿಗೆ ಕೂತರೆ ಏಳುವುದಕ್ಕಾಗದು, ಎದ್ದರೆ ಕೂರುವುದಕ್ಕಾಗದು, ಬಹಳ ಬಾಧೆ. ನಂತರ ನಡೆಯುವುದಕ್ಕೆ ಆಗದ ಪರಿಸ್ಥಿತಿ ಆಯಿತು. ಡಾಕ್ಟರ್ ಬಳಿ ಹೋದಾಗ ಅವರು ಸ್ಕ್ಯಾನ್ ಎಲ್ಲ ಮಾಡಿ ನೋಡಿ ಹೇಳಿದರು, ನಿಮ್ಮ ಮೊಣಕಾಲು ಬಾಧಿಸಲ್ಪಟ್ಟಿತು, ಆಪರೇಷನ್ ಮಾಡಬೇಕು ಎಂಬುದಾಗಿ ಹೇಳಿದರು. ಅದು ಕೂಡ ಸರಿಯಾಗಬಹುದು, ಸರಿ ಆಗದೆ ಹೋಗಬಹುದು ಎಂಬಂತ ಒಂದು ಪರಿಸ್ಥಿತಿ. ಆದ್ದರಿಂದ ಆಪರೇಷನ್ ಮಾಡಿದರೂ ಕೂಡ ಸರಿ ಹೋಗುವುದಿಲ್ಲ ಅಂದರೆ ನಂತರ ಏನು ಮಾಡುವುದು? ಆ ರೀತಿ ಅವರಿಗೆ ಅನೇಕ ಯೋಚನೆಗಳು. ಆದ್ದರಿಂದ ಆ ರೀತಿ ನಡೆಯಲಾಗದೇ ಇರುವಂಥ ನೋವಿನಲ್ಲಿ ಅವರು ಬಹಳ ಹೃದಯ ಮುರಿಯಲ್ಪಟ್ಟವರಾಗಿ 24 ಗಂಟೆಗಳು ಆ ನೋವು ಇದ್ದೇ ಇರುತ್ತದೆ. ನಡೆಯುವುದಕ್ಕಾಗದು, ಏನಾದರೂ ಹಿಡಿದುಕೊಂಡೇ ನಡೆಯಬೇಕು. ಅಂತಹ ಒಂದು ಪರಿಸ್ಥಿತಿ, ಬಹಳ ವೇದನೆಯಲ್ಲಿ ಅವರು ಇದ್ದರು. ಅಂತಹ ಸಮಯದಲ್ಲಿ ಸುಮ್ಮನೆ ಸೆಲ್ಫೋನಲ್ಲಿ ಏನೋ ನೋಡುತ್ತಾ ಇರುವಾಗ ಹಾಗೆ ಅಕಸ್ಮಾತಾಗಿ ಒಂದು ಸಂದೇಶ ಬಂದಿತು. ನಮ್ಮ ಸಂದೇಶ ಬಂದಿತ್ತು. ಈ ರೀತಿ ಟಿವಿ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಂತ ಸಂದೇಶ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರಸಾರ ಮಾಡುತ್ತೇವಲ್ಲ, ಆಗ ಯಾರಿವರು ಮಾತನಾಡುತ್ತಾರಲ್ಲ ಕೇಳೋಣ ಎಂಬುದಾಗಿ ಕೇಳುವಾಗ ಒಂದು ವಾಕ್ಯವು ಹೇಳಲ್ಪಟ್ಟಿತು. ಯೆರೆಮೀಯ 30:17 ವಾಕ್ಯ, ನಾನು ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನೆಂದು ಕರ್ತನು ಹೇಳುತ್ತಾನೆ. ಈ ವಾಕ್ಯವನ್ನು ಅಂದು ನಾನು ಹೇಳಿದ್ದೇನೆ. ಅದನ್ನು ಸೆಲ್ಫೋನಲ್ಲಿ ನೋಡಿದರಾ? ನನಗೆ ತಕ್ಕಂತೆ ಇದೆಯಲ್ಲ, ನಿನ್ನನ್ನು ಗುಣ ಮಾಡಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನೋ ಎಂದು ದೇವರು ಹೇಳುತ್ತಾರಲ್ಲ. ಹಾಗಾದರೆ ನನಗೆ ಆರೋಗ್ಯವನ್ನು ಕೊಡುವಂಥ ಒಬ್ಬ ದೇವರು ಇದ್ದಾರಾ? ನನ್ನ ಬಾಸುಂಡೆಗಳನ್ನು ವಾಸಿ ಮಾಡುವಂಥ ದೇವರು ಇದ್ದಾರಾ ಎಂಬುದಾಗಿ ಮುಂದುವರೆದ ಸಂದೇಶವನ್ನು ಕೇಳಿದಾಗ ಅವರೊಳಗೆ ಯೇಸುವಿನ ಮೇಲೆ ನಂಬಿಕೆ ಬಂದಿತ್ತು. ಸರಿ, ನಾವು ಎಷ್ಟೋ ದೇವರುಗಳನ್ನೆಲ್ಲ ಹುಡುಕಿ ನೋಡಿದ್ದೇವೆ, ಈ ದೇವರು ಗುಣ ಮಾಡುತ್ತಾರೆ, ಬಾಸುಂಡೆಗಳನ್ನು ವಾಸಿ ಮಾಡುತ್ತಾರೆ ಎಂದು ಹೇಳುತ್ತಾರಲ್ಲ, ಸರಿ ನೋಡೋಣ ಎಂದು ಕರೆದರು. ಯೇಸುವೆ ಎಂಬುದಾಗಿ ಅವರು ಮೊರೆ ಇಟ್ಟರು. ಒಂದು ದಿನ ಅವರು ಹೇಳಿದರು, ನಿರ್ದಿಷ್ಟವಾಗಿ ಮಧ್ಯರಾತ್ರಿ 2:50 ಅವರು ಮಲಗಿದ್ದಾಗ 2:50 ಎಚ್ಚರವಾಯಿತು. ಆ ಸಮಯದಲ್ಲಿ ಅವರು ಎದ್ದು ಯೇಸುವೆ ಎಂಬುದಾಗಿ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿದರು. ನಿನ್ನನ್ನು ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನೆಂದು ಹೇಳಿದ್ದೀರಲ್ಲ, ಈ ವಾಕ್ಯವನ್ನು ಹೇಳಿ 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 ಪ್ರಾರ್ಥಿಸುತ್ತಾ ಇದ್ದಾರೆ. ಆ ರೀತಿ ಪ್ರಾರ್ಥನೆ ಮಾಡುತ್ತಾ ಇರುವಾಗ ದಿಢೀರೆಂದು ಆ ಕಾಲಿನಲ್ಲಿ ಒಂದು ಶಕ್ತಿ ಇಳಿಯಿತು, ಒಂದು ಬಲ ಇಳಿದು ಅದರಲ್ಲಿ ಒಂದು ಕದಲುವಿಕೆ ಉಂಟಾಯಿತು. ಅವರು ನೋಡುತ್ತಾರೆ, ಕಾಲಿನೊಳಗೆ ಏನೋ ನಡೆಯುತ್ತಾ ಇದೆ. ಒಂದು ಮುಂಜಾನೆ ಸಮಯದಲ್ಲಿ ಒಂದು 3 ಗಂಟೆಗೆ ಅವರಿಗೆ ಅದ್ಭುತ ನಡೆಯಿತು. ನೋಡಿರಿ, ತಕ್ಷಣವೇ ಎದ್ದರು, ನಡೆದು ನೋಡುತ್ತಾರೆ, ನಡೆಯುವುದಕ್ಕೆ ಆಗುತ್ತಾ ಇದೆ. ಈಗ ನೋವಿಲ್ಲ, ಮೂಳೆಯಲ್ಲಿ ಶಬ್ದ ಕೇಳುತ್ತದೆ, ಈಗ ಶಬ್ದವೂ ಇಲ್ಲ. ಆ ಕಾಲಿನಲ್ಲಿ ಪರಿಪೂರ್ಣ ಸೌಖ್ಯ. ನಡೆದು ನೋಡುತ್ತಾರೆ, ಕಾಲನ್ನು ಮಡಿಚಿ ನೋಡುತ್ತಾರೆ, ಅದ್ಭುತವಾದ ಸೌಖ್ಯ. ನೋಡಿರಿ, ಅವರು ಬಂದು ಹೇಳಿದರು ಆ ಒಂದು ವಾಕ್ಯ, ನಾನು ನಿನ್ನನ್ನು ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನೋ. ಯೇಸುವಿನ ವಾಕ್ಯಗಳನ್ನು ನಾನು ಮತ್ತೆ ಮತ್ತೆ ಹೇಳುತ್ತಲೇ ಇದ್ದೆ. ಆತನು ಬಂದು ನನ್ನನ್ನು ಮುಟ್ಟಿ ಗುಣ ಮಾಡಿದನು. ಈಗ ಪ್ರತಿನಿತ್ಯ ಮುಂಜಾನೆ 3 ಗಂಟೆಯಿಂದ 6 ಗಂಟೆಯವರೆಗೂ ನಾನು ಇಂಡಿಯಾ ದೇಶದ ಜನರಿಗೋಸ್ಕರ ಈಗ ನಾನು ಪ್ರಾರ್ಥನೆ ಮಾಡುತ್ತೇನೆ. ಮೊಣಕಾಲಿನಲ್ಲೇ ನಿಂತು 3 ಗಂಟೆಗಳು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಹೇಳಿದರು. ಪ್ರಿಯರಾದವರೇ, ಯೇಸು ಎಷ್ಟು ಅದ್ಭುತವಾದ ದೇವರು, ನಿಮಗೂ ಮಾಡುವರು. ಏನೇ ರೋಗವಾಗಿರಲಿ, ವೈದ್ಯರು ಏನು ಬೇಕಾದರೂ ಹೇಳಿರಲಿ, ವೈದ್ಯಕೀಯ ಕೈಬಿಟ್ಟಿರಲಿ, ಯೇಸುವಿನಿಂದ ನಿಮ್ಮನ್ನು ಗುಣ ಮಾಡಲು ಸಾಧ್ಯ, ಗಾಯಗಳನ್ನು ವಾಸಿ ಮಾಡಲು ಸಾಧ್ಯ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ಈ ವಾಗ್ದಾನವನ್ನು ಹೇಳಿ ಪ್ರಾರ್ಥನೆ ಮಾಡಿರಿ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಗುಣ ಮಾಡಿ ಬಾಸುಂಡೆಗಳನ್ನು ವಾಸಿ ಮಾಡುವೆನೋ. ಹಾಗೆ ಕೈ ಇಟ್ಟುಕೊಳ್ಳಿರಿ. ಯಾವ ರೋಗವೇ ಆಗಿದ್ದರೂ ಆ ಜಾಗದಲ್ಲಿ ಕೈ ಇಟ್ಟುಕೊಳ್ಳಿ. ಅಥವಾ ಕುಟುಂಬದಲ್ಲಿ ಯಾರಿಗಾದರೂ ರೋಗ ಇದ್ದರೆ ಅವರನ್ನು ನೆನೆಸಿ ಅವರ ಮೇಲೆ ಕೈ ಇಟ್ಟುಕೊಳ್ಳಿ. ದೇವರೇ, ನಾನಿನ್ನನ್ನು ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನೆಂದು ಹೇಳಿದಿರಲ್ಲ, ಆ ವಾಗ್ದಾನದ ಪ್ರಕಾರ ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ನನಗೆ ಆರೋಗ್ಯ ಉಂಟಾಗಲಿ.
ಈಗಲೇ ನನ್ನ ಪ್ರೀತಿ ಪಾತ್ರರಿಗೆ ಆರೋಗ್ಯ ಉಂಟಾಗಲಿ. ಈ ಬಾಸುಂಡೆಗಳನ್ನು ವಾಸಿ ಮಾಡಿರಿ. ಯೇಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆರೋಗ್ಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಈ ಗಾಯಗಳೆಲ್ಲ ಮರೆಯಾಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಅದ್ಭುತ ಸೌಖ್ಯ ಉಂಟಾಗಲಿ. ನಾನು ನಂಬುತ್ತೇನೆ, ಇಂದೇ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.